ದೊಡ್ಡ ದೊಡ್ಡ ಕಂಪನಿಗಳು ಸೆಲೆಬ್ರಿಟಿಗಳಿಗೆ ಕೋಟಿ ಕೋಟಿ ಹಣವನ್ನ ಕೊಟ್ಟು ತಮ್ಮ ಪ್ರಾಡಕ್ಟ್ಗಳ ಮಾರ್ಕೆಟಿಂಗ್ ಅನ್ನ ಮಾಡಿಸ್ತಾ ಇದ್ರೆ, ಒಬ್ಬ ರೈತ ಯಾವುದೇ ಹಣವನ್ನ ನೀಡದೆ ಫ್ರೀಯಾಗಿ ಒಂದು ಕಾಡಿನ ಕರಡಿ ಕೈಯಲ್ಲಿ ತಮ್ಮ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡಿಸಿದ್ದಾರೆ ಅಂದ್ರೆ ನಿಮಗೆ ನಂಬೋಕೆ ಕಷ್ಟ ಆಗಬಹುದು. ಟರ್ಕಿಯಲ್ಲಿ ಜೇನು ಸಾಕಣೆ ಮಾಡ್ತಾ ಇದ್ದಂತಹ ಇಬ್ರಾಹಿಂ ಸದೆಫ್ಗೆ ಒಂದು ಕರಡಿ ತುಂಬಾ ಕಾಟ ಕೊಡ್ತಾ ಇತ್ತು. ಪ್ರತಿದಿನ ರಾತ್ರಿ ಒಂದು ಕರಡಿ ಇವರ ಫಾರ್ಮ್ ನ ಎಲ್ಲಾ ಜೇನುತುಪ್ಪವನ್ನ ತಿಂದು ಹೋಗ್ತಾ ಇತ್ತು. ಇದರ ಕಾಟವನ್ನ ತಪ್ಪಿಸೋದಕ್ಕೆ ಅಂತ ಇಬ್ರಾಹಿಂ ತಮ್ಮ ಫಾರ್ಮ್ ನ ಸುತ್ತ ಬೇಲಿಯನ್ನ ಹಾಕಿಸ್ತಾರೆ, ಜೇನುತುಪ್ಪವನ್ನ ಅಡಗಿಸಿ ಇಡ್ತಾರೆ. ಆದ್ರೂ ಕೂಡ ಕರಡಿ ಯಾವುದೋ ಒಂದು ಉಪಾಯವನ್ನ ಮಾಡ್ಕೊಂಡು ಫಾರ್ಮ್ ಒಳಗಡೆ ನುಗ್ಗಿ ಬಂದು ಎಲ್ಲಾ ಜೇನುತುಪ್ಪನ ತಿಂದು ಹೋಗ್ತಾ ಇರುತ್ತೆ. ಕೊನೆಗೆ ಇಬ್ರಾಹಿಂಗೂ ಕೂಡ ಒಂದು ಐಡಿಯಾ ಹೊಳೆಯುತ್ತೆ. ಅವರು ಒಂದು ದೊಡ್ಡ ಟೇಬಲ್ ಮೇಲೆ ಬೇರೆ ಬೇರೆ ಫ್ಲೇವರ್ ಗಳ ಜೇನುತುಪ್ಪವನ್ನ ಇಟ್ಟು ಒಂದಷ್ಟು ಕ್ಯಾಮ್ರಾಗಳನ್ನ ಸೆಟ್ ಮಾಡಿ ಮನೆಯೊಳಗೆ ಹೊರಟೋಗ್ತಾರೆ. ರಾತ್ರಿ ಜೇನನ್ನ ತಿನ್ನಕ್ಕೆ ಬಂದಂತಹ ಕರಡಿ ಬೇರೆ ಎಲ್ಲಾ ಫ್ಲೇವರ್ ಗಳನ್ನ ಪಕ್ಕಕ್ಕಿಟ್ಟು ಇವರ ಫಾರ್ಮ್ ನ ಜೇನನ್ನ ಮಾತ್ರ ತಿಂದು ಹೋಗುತ್ತೆ. ಆಗ್ಲೇ ಇಬ್ರಾಹಿಂ ತಮ್ಮ ಬುದ್ಧಿಯನ್ನ ಉಪಯೋಗಿಸಿದ್ರು. ಇಬ್ರಾಹಿಂ ಆ ವಿಡಿಯೋನ ಮಾರ್ಕೆಟಿಂಗ್ ಗೆ ಯೂಸ್ ಮಾಡ್ಕೊಂಡ್ರು. ಅವರು ನಮ್ಮ ಜೇನು ಬಿಯರ್ ಅಪ್ರೂವ್ಡ್ ಹನಿ ಅಂತಾನೆ ಹೇಳ್ಕೊಂಡ್ರು. ಬೇರೆಲ್ಲಾ ಫ್ಲೇವರ್ ಗಳನ್ನ ಬಿಟ್ಟು ಕರಡಿ ನಮ್ಮ ಫಾರ್ಮ್ ನ ಜೇನುತುಪ್ಪನ ಮಾತ್ರ ತಿಂದಿದೆ ಅಂದ್ರೆ ಅದು ಎಷ್ಟು ಪ್ಯೂರ್ ಅಂಡ್ ನ್ಯಾಚುರಲ್ ಅಂತ ತಮ್ಮ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ಕೊಂಡ್ರು. ಇಂತಹ ಇನ್ನಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ ಗಾಗಿ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.